Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. Introduction to menus. In this session, we have to know about the menu creations and how to create the menus and what are the properties of menu. So menu bar is the standard feature of most Windows applications. The main purpose of the menu is for easy navigation and control of an application. Each item on the menu bar is also provides a list of options in the form of a pull down menu. ನೀವು ಯಾವುದೇ ಒಂದು ವಿಂಡೋ ಅಪ್ಲಿಕೇಶನ್ನ ತಗೊಂಡ್ರೆ ನಾವು ಈ ಮೆನು ಬಾರ್ಸ್ನ ನೋಡ್ತೀವಿ. ಸೊ ದ ಮೇನ್ ಪರ್ಪಸ್ ಆಫ್ ದ ಮೆನು ಈಸ್ ಫಾರ್ ಈಸಿ ನ್ಯಾವಿಗೇಷನ್. ಸೊ ನಾವು ಮೂವ್ ಮಾಡೋದಕ್ಕೆ ಕಮಾಂಡ್ಸ್ನ ಅಪ್ಲೈ ಮಾಡೋದಕ್ಕೆ ಏನಾಗುತ್ತೆ ಅಪ್ಲಿಕೇಶನ್ ಅಲ್ಲಿ ಈಸಿ ಆಗುತ್ತೆ. ಸೊ ಈಚ್ ಐಟಮ್ ಆಫ್ ದ ಮೇನ್ ಮೆನು ಬಾರ್ ಆಲ್ಸೋ ಪ್ರೊವೈಡ್ಸ್ ಎ ಲಿಸ್ಟ್ ಆಫ್ ಆಪ್ಷನ್ಸ್ ಇನ್ ದ ಫಾರ್ಮ್ ಆಫ್ ಫುಲ್ ಡೌನ್ ಮೆನು. ಸೊ ಫುಲ್ ಡೌನ್ ಮೆನು ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ನಮಗೆ ಆ ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಫೈಲ್ ಅಂತ ಇರುತ್ತೆ ಮೆನು ಅನ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಪುಲ್ ಡೌನ್ ಮೆನು ಓಪನ್ ಆಗುತ್ತೆ. ಆ ಪುಲ್ ಡೌನ್ ಮೆನು ಕನ್ಸಿಸ್ಟ್ ಆಫ್ ಎ ಕಮಾಂಡ್ಸ್ ರಿಲೇಟೆಡ್ ಟು ದ ಫೈಲ್ ಮೆನು. ಸೊ ಅದೇನಾಗಿರುತ್ತೆ ಆ ಫೈಲ್ ಮೆನುಗೆ ಏನೇನ್ ಕಮಾಂಡ್ಸ್ ರಿಲೇಟ್ ಆಗಿರುತ್ತೋ ಅವೆಲ್ಲಾನು ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಕಾಮನ್ ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ಎಲ್ಲಾನು ನಾವು ಏನ್ ನೋಡ್ತೀವಿ ಈ ಮೆನು ಬಾರ್ಸ್ ನ ನೋಡ್ತೀವಿ. ಸೊ ವಿಜುವಲ್ ಬೇಸಿಕಲ್ಲೂ ಅಷ್ಟೇ ಎ ಮೆನು ಎಡಿಟರ್ ಅಂತ ಒಂದು ಕಂಟ್ರೋಲ್ ಇದೆ. ಬೈ ಯೂಸಿಂಗ್ ದಿಸ್ ಕಂಟ್ರೋಲ್ ವಿ ಕ್ಯಾನ್ ಕ್ರಿಯೇಟ್ ದ ಮೆನು ಬಾರ್ಸ್. ಏನ್ ಫೈಲು, ಎಡಿಟ್, ವ್ಯೂ, ಪ್ರಾಜೆಕ್ಟ್ ಅಂತ ಐಡಿ ಮಾಡಬೇಕಾದ್ರೆ ವಿಜುವಲ್ ಬೇಸಿಕ್ ಹೇಳಿದ್ದೆ ನಾನು. ಆ ತರ ಮೆನುನ ನಾವು ವಿ ಆರ್ ಯೂಸಿಂಗ್ ದ ಮೆನು ಎಡಿಟರ್ ಯುಟಿಲಿಟಿ ವಿ ಕ್ಯಾನ್ ಕ್ರಿಯೇಟ್. ಓಕೆ, ಸೊ ಮೆನು ಎಡಿಟರ್ ಯುಟಿಲಿಟಿ ಆಫ್ ಎ ವಿಬಿ ಕ್ಯಾನ್ ಬಿ ಆಕ್ಸೆಸ್ಡ್ ಫ್ರಮ್ ದಿ ಟೂಲ್ಸ್ ಮೆನು ಇನ್ ದ ಫಾರ್ಮ್ ಡಿಸೈನ್ ಸ್ಕ್ರೀನ್. ಸೊ ಫಾರ್ಮ್ ಡಿಸೈನ್ ಸ್ಕ್ರೀನ್ ಅಲ್ಲಿ ಟೂಲ್ಸ್ ಮೆನು ಅಲ್ಲಿ ಎ ಮೆನು ಎಡಿಟರ್ ಈಸ್ ಅವೈಲಬಲ್. ದಿಸ್ ಯುಟಿಲಿಟಿ ಈಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಮೆನೂಸ್. ಆ ಮೆನೂಸ್ ನ ಕ್ರಿಯೇಟ್ ಮಾಡೋದಕ್ಕೆ ಈ ಮೆನು ಎಡಿಟರ್ ನ ಯೂಸ್ ಮಾಡ್ಕೊಂತೀವಿ. ಇಟ್ ಅಲೋ ಯು ಟು ಕ್ರಿಯೇಟ್ ಕಸ್ಟಮ್ ಮೆನೂಸ್ ಫಾರ್ ಯುವರ್ ಅಪ್ಲಿಕೇಶನ್ ಅಂಡ್ ಟು ಡಿಫೈನ್ ದೇರ್ ಪ್ರಾಪರ್ಟೀಸ್. ಓಕೆ, ಯಾವುದೇ ಒಂದು ಅಪ್ಲಿಕೇಶನ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ನಾವು ನ್ಯಾವಿಗೇಟ್ ಮಾಡೋದಕ್ಕೋಸ್ಕರ ವಿ ನೀಡ್ ದಿಸ್ ಮೆನೂಸ್. ಓಕೆ, ಕಸ್ಟಮೈಸ್ಡ್ ಮೆನೂಸ್ ನ ನಾವು ಓನ್ ಆಗಿ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಆ ಮೆನೂಸ್ಗೆ ಏನೇನ್ ಬೇಕೋ ಆ ಪ್ರಾಪರ್ಟೀಸ್ ನ ನಾವೇನ್ ಮಾಡಬಹುದು ಅಪ್ಲೈನ ನಾವು ಮಾಡ್ಕೋಬಹುದು. ಓಕೆ, ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಎ ಮೆನು. ಎ ಸಿಂಪಲ್ ಮೆನು ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಫೈಲ್ ಮೆನು ಅಂತ ಹೇಳಿದ್ರೆ ಎ ಪುಲ್ ಡೌನ್ ಓಪನ್ ಆಗಿದೆ ನೋಡಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಓಕೆ, ಪುಲ್ ಡೌನ್ ಮೆನು ಓಪನ್ ಆಗಿದೆ. ಎ ಫೈಲ್ ಮೆನು ಶೋ ಬಿಲೋ ವಿಲ್ ಹ್ಯಾವ್ ದ ಫಾಲೋಯಿಂಗ್ ಲೆವೆಲ್ 2 ಐಟಮ್ಸ್ ಬಿಲೋ ಇಟ್. ಈ ಫೈಲ್ ಹೆಲ್ಪ್ ಅನ್ನೋದು ಏನಾಗಿರುತ್ತೆ ಮೇನ್ ಮೆನೂಸ್ ಆಗಿರುತ್ತೆ. ಓಕೆ, ಇದ್ರ ಕೆಳಗಡೆ ಫೈಲ್ ಕೆಳಗಡೆ ನ್ಯೂ, ಓಪನ್, ಸೇವ್ ಆಸ್, ಪ್ರಿಂಟ್, ಎಕ್ಸಿಟ್ ಅಂತ ಬಂದಿದ್ದೀರಾ. ಇದು ಸಬ್ ಮೆನು ಆಗುತ್ತೆ, ಅದು ಸೆಕೆಂಡ್ ಲೆವೆಲ್ ಆಗುತ್ತೆ. ಸೊ ಇದ್ರೊಳಗಡೆ ಇನ್ನೊಂದು ಆರೋ ಕೀ ಬಂದಿರುತ್ತೆ. ಈ ಆರೋ ಕೆಳಗಡೆ ಮಾಡಿದ್ರೆ ಥರ್ಡ್ ಲೆವೆಲ್, ಮತ್ತೆ ಇನ್ನೊಂದು ಆರೋ ಇರುತ್ತೆ, ಇನ್ನೊಂದು ಕೊಟ್ರೆ ಫೋರ್ತ್ ಲೆವೆಲ್. ಅಪ್ ಟು ಫೋರ್ತ್ ಲೆವೆಲ್ ವರೆಗೂ ಮೆನೂಸ್ ನಾವೇನ್ ಮಾಡಬಹುದು ಕ್ರಿಯೇಟ್ ಮಾಡಬಹುದು. ಓಕೆ, ಇಲ್ಲೂ ಅಷ್ಟೇ ಲೆವೆಲ್ 2 ಐಟಮ್ಸ್ ಬಿಲೋ ಇಟ್, ಏನೇನ್ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಸಪರೇಟ್ ಬಾರ್ ನ ಬೇಕಾದ್ರೆ ನಾವು ಬೈಫರ್ಗೇಷನ್ಗೋಸ್ಕರ ನಾವೇನನ್ನ ಯೂಸ್ ಮಾಡ್ಕೋಬಹುದು. ಈ ತರ ಸಪರೇಟರ್ ನ ನಾವು ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇದು ಒಂದೇ ಒಂದಿದೆ ನೋಡಿ, ಒನ್ ಕಮಾಂಡ್ ಇದೆ. ದ ಹೆಲ್ಪ್ ಮೆನು ಕಂಟೈನ್ಸ್ ಜಸ್ಟ್ 1 ಲೆವೆಲ್ ಆಫ್ 2 ಐಟಮ್ ಬಿಲೋ ಇಟ್. ಒಂದೇ ಒಂದು ಕಮಾಂಡ್ ಇರುವಂತದ್ದು ಎಕ್ಸಾಂಪಲ್ ಇದು. ಓಕೆ, ಸೊ ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್ ಅಂಡ್ ಮೆನೂಸ್ ಅಲ್ಲಿ 2 ವೇಸ್ ಅಲ್ಲಿ ವಿ ಆರ್ ಕ್ರಿಯೇಟ್ ದ ನಾವು ಡಾಕ್ಯುಮೆಂಟ್ಸ್ ನಾವು 2 ವೇಸ್ ಅಲ್ಲಿ ನಾವೇನ್ ಮಾಡಬಹುದು ಕ್ರಿಯೇಟ್ ಮಾಡಬಹುದು. ಓಕೆ, ಈ ಮೆನು ಎಡಿಟರ್ಸ್ ನಾವೇನ್ ಮಾಡಬಹುದು 2 ವೇಸ್ ಅಲ್ಲಿ ವಿ ಆರ್ ವಿಜುವಲ್ ಬೇಸಿಕಲಿ ಕ್ರಿಯೇಟ್ ಮಾಡಬಹುದು. ಫಸ್ಟ್ ಮೆಥಡ್ ಬಂದು ಓಕೆ, ಟು ಬಿಲ್ಡ್ ಎ ಮೆನು ಫಾರ್ ಯೂಸ್ ವಿತ್ ಯುವರ್ ವಿಬಿ ಪ್ರೋಗ್ರಾಮ್ you use the menu editor which appears an icon in the toolbar of the VB IDE. It is the circled item in the screenshot below. ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಡೈರೆಕ್ಟ್ ಆಗಿ ಫಸ್ಟ್ ಮೆಥಡ್ ಶಾರ್ಟ್ ಕಟ್ ಮೆಥಡ್ ಯೂಸಿಂಗ್ ದ ಮೆನು ಎಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ಥರ್ಡ್ ಒನ್. ಓಕೆ, ನಾನು ನೆಕ್ಸ್ಟ್ ಡೆಮೋನ ತೋರಿಸ್ತಾ ಹೋಗ್ತೀನಿ ಯಾವ ತರ ಕ್ರಿಯೇಟ್ ಮಾಡೋದು ಅಂತಲೇ. ವಿಬಿನ ಆನ್ ಮಾಡ್ಕೊಂಡು ಆಗ ತೋರಿಸ್ತೀನಿ ಎಲ್ಲಿರುತ್ತೆ ಅಂತೇಳಿ. ಇಲ್ಲಿ ಇವಾಗ ನೋಡ್ಕೊಳ್ಳಿ ಸರ್ಕಲ್ ಮಾಡಿದ್ರು, ಇದು ಫಸ್ಟ್ ಮೆಥಡ್. ಓಕೆ, ಶಾರ್ಟ್ ಕಟ್ ಮೆಥಡ್ ಇದನ್ನ. ಓಕೆ, ಇನ್ನೊಂದು ಮೆಥಡ್ ನಾವು ಯೂಸ್ ಮಾಡ್ಕೊಂತೀವಿ. ಸೆಕೆಂಡ್ ಮೆಥಡ್ ಆಲ್ಟರ್ನೇಟಿವ್ಲಿ ಯು ಕ್ಯಾನ್ ಇನ್ವೋಕ್ ದ ಮೆನು ಎಡಿಟರ್ ಫ್ರಮ್ ದ ಟೂಲ್ಸ್ ಮೆನು ಐಟಮ್
ಓಕೆ, ಟೂಲ್ಸ್ ಮೆನು ಇದೆಯಲ್ಲ, ಟೂಲ್ಸ್ ಮೆನುನ ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಗೆಟ್ ದ ಮೆನು ಎಡಿಟರ್ ಅಥವಾ ಶಾರ್ಟ್ ಕಟ್ ಕಿ ಕಂಟ್ರೋಲ್ ಈ 3 ಮೆಥಡ್ ಅಲ್ಲೂ ನಾವು ಮಾಡಬಹುದು. ಒಂದು ಶಾರ್ಟ್ ಕಟ್ ನ ಯೂಸ್ ಮಾಡ್ಕೊಂಡು ಮಾಡಬಹುದು, ಇನ್ನೊಂದು ಮೆಥಡ್ ಟೂಲ್ಸ್ ಮೆನುಗೆ ಹೋಗಿ ಮೆನು ಎಡಿಟರ್ ನ ಮಾಡ್ಕೋಬಹುದು, ಇನ್ನೊಂದು ಮೆಥಡ್ ಬಂದು ಯಾವುದು ನಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ಫಸ್ಟ್ ಒಂದು ತೋರಿಸಿದ್ನಲ್ಲ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲೂ ನಾವು ಮಾಡ್ಕೋಬಹುದು. ಓಕೆ, ಇದರಲ್ಲಿ ಏನೇನಿರುತ್ತಪ್ಪ ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಟ್ ಈಸ್ ಎ ವ್ಯೂ, ಇಟ್ ಈಸ್ ಮೆನು, ಟಾಪ್ ಮೆನು ಅಂತ ಕರಿತೀವಿ. ಇಮೇಜ್, ಕಲರ್, ಹೆಲ್ಪ್ ಬೇರೆದ್ರು ತಗೊಂಡಿದ್ದೀನಿ. ಸೊ ಇದನ್ನ ಟಾಪ್ ಲೆವೆಲ್ ಮೆನೂಸ್ ಅಂತ ಕರಿತೀವಿ. ಇದನ್ನ ಕ್ಲಿಕ್ ಮಾಡಿದಾಗ ವಿ ಕ್ಯಾನ್ ಗೆಟ್ ದ ಪುಲ್ ಡೌನ್ ಮೆನು. ಓಕೆ, ಈ ತರ ಪುಲ್ ಡೌನ್ ಮೆನು ಸಿಗುತ್ತೆ ನಮಗೆ. ಸೊ ಇಲ್ಲಿ ಇದನ್ನ ನಾವು ಕಮಾಂಡ್ಸ್ ಅಂತ ಕರಿತೀವಿ. ಏನು ಟೂಲ್ ಬಾಕ್ಸ್, ಕಲರ್ ಬಾಕ್ಸ್, ಸ್ಟೇಟಸ್ ಬಾರ್, ಟೆಕ್ಸ್ಟ್ ಟೂಲ್ ಬಾರ್, ಝೂಮ್, ವ್ಯೂ ಬಿಟ್ ಮ್ಯಾಪ್ ಅಂತ ಇದೆಯಲ್ಲ, ಇವನ್ನ ನಾವು ಕಮಾಂಡ್ಸ್ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಕಂಟ್ರೋಲ್ ಟಿ, ಕಂಟ್ರೋಲ್ ಎಲ್, ಕಂಟ್ರೋಲ್ ಎಫ್ ಅಂತ ಇದೆಯಲ್ಲ, ಇವನ್ನ ಶಾರ್ಟ್ ಕಟ್ಸ್ ಅಂತ ಕರಿತೀವಿ. ಬೈ ಯೂಸಿಂಗ್ ದ ಕೀಬೋರ್ಡ್ ಕಂಟ್ರೋಲ್ ಪ್ಲಸ್ ಟೆಕ್ಸ್ಟ್ ಏನ್ ಟಿ ಅಂತ ಇದೆ ಅದನ್ನ ಇಟ್ಕೊಂಡು ನಾವು ಮೂವ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಕಮಾಂಡ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿಸೇಬಲ್ ಆಗಿದೆ ಕಮಾಂಡ್. ಓಕೆ, ಇದನ್ನ ಡಿಸೇಬಲ್ಡ್ ಕಮಾಂಡ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ನಾವು ಯಾವಾಗ ಬೇಕೋ ಆ ಕಮಾಂಡ್ ಮಾತ್ರ ಅದೇನಾಗುತ್ತೆ ವರ್ಕ್ ಆಗುತ್ತೆ. ಇನ್ ಬಿಟ್ವೀನ್ ಈ ಕಮಾಂಡ್ಸ್ ಏನಿದೆ ಸಪರೇಟರ್ ಇದೆ ಒಂದು. ಸೊ ಬೈಫರ್ಗೇಷನ್ ಮಾಡ್ಕೊ ಗ್ರೂಪಿಂಗ್ ಗೋಸ್ಕರ ನಾವೇನ್ ಮಾಡ್ತೀವಿ, ಈ ಸಪರೇಟರ್ ನ ಕ್ರಿಯೇಟ್ ಮಾಡ್ಕೊಂತೀವಿ. ನೆಕ್ಸ್ಟ್ ಆರೋ ಕೀ ಕಾಣಿಸ್ತಾ ಇದೆಯಲ್ಲ, ಇಟ್ ಇಂಡಿಕೇಟ್ಸ್ ಇದರಲ್ಲಿ ಮತ್ತೆ ಸಬ್ ಮೆನು ಇದೆ ಅಂತ ಹೇಳಿ. ಸೊ ದಿಸ್ ಇಸ್ ಟಾಪ್ ಲೆವೆಲ್, ಇದು ಸಬ್ ಮೆನು, ಇದ್ರೊಳಗಡೆ ಸಬ್ ಮೆನು ಇದೆ ಅಂತ ಈ ತರ ಆರೋ ಕೀ. ಸೊ ಇದ್ರೊಳಗಡೆ ಇನ್ನೊಂದು ಬಂದಿದೆ ಅಂದ್ರೆ ಈ ತರ 4 ಲೆವೆಲ್ಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಹೋಗ್ಬೋದು, ನಾವು ಮೆನುಸ್ ನ ನಾವು ಕ್ರಿಯೇಟ್ ಮಾಡ್ಕೊಂತಾ ಹೋಗ್ಬೋದು. ದಿಸ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್ ಹೌ ಮೆನು ವಿಲ್ ಬಿ ಯೂಸ್ಡ್. ನಾವ್ ಯಾವ ತರ ಮೆನುನ ನಾವು ಯೂಸ್ ಮಾಡ್ಕೊಂತೀವಿ ಅಂತ ಈ ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ನಾವು ನೋಡಬಹುದು. ಓಕೆ, ದಿಸ್ ಇಸ್ ಅ ಸ್ಕ್ರೀನ್ ಆಫ್ ಮೆನು ಎಡಿಟರ್. ಓಕೆ, ಈ ಮೆನು ಎಡಿಟರ್ ಅಲ್ಲಿ ಏನೇನ್ ಪಾರ್ಟ್ಸ್ ಇದೆ ಅಂತ ಒಂದೊಂದನ್ನೇ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಒಂದ್ಸತಿ ನಾವು ಮೆನು ಎಡಿಟರ್ ನ ಬೈ ಯೂಸಿಂಗ್ ಕಂಟ್ರೋಲ್ ಇಂದ ಓಪನ್ ಮಾಡಿದ್ರೆ ಈ ತರ ಮೆನು ಎಡಿಟರ್ ಓಪನ್ ಆಗುತ್ತೆ ನಮಗೆ. ಓಕೆ, ಇಲ್ಲೆಲ್ಲ ಪಾರ್ಟ್ಸ್ ಇದೆ, ಕ್ಯಾಪ್ಷನ್, ನೇಮ್, ಇಂಡೆಕ್ಸ್, ಶಾರ್ಟ್ ಕಟ್, ಓಕೆ, ಆರೋ ಕೀಸ್, ಲೆಫ್ಟ್, ರೈಟ್, ಅಪ್, ಡೌನ್, ನೆಕ್ಸ್ಟ್, ಇನ್ಸರ್ಟ್, ಡಿಲೀಟ್, ಓಕೆ, ಕ್ಯಾನ್ಸಲ್, ವಿಸಿಬಲ್, ಎನೇಬಲ್, ವಿಂಡೋ ಲಿಸ್ಟ್, ಈ ತರ ಇದೆ. ನೆಗೋಸಿಯೇಷನ್, ಪೊಸಿಷನ್, ಹೆಲ್ಪ್, ಕಂಟೆಕ್ಸ್ಟ್ ಐಡಿ. ಓಕೆ, ಇವೆಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಮೆನು ಎಡಿಟರ್. ಓಕೆ, ಇದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ, ನೋಡ್ಕೊಳ್ಳಿ. ಯಾಕೆಂದ್ರೆ ನಾವು ಮೆನು ಎಡಿಟರ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಟ್ಸ್ ನಾಟ್ ಎ ಈಸಿ. ತುಂಬಾ ಕೇರ್ಫುಲ್ ಆಗಿ ನಾವು ಈ ಕಮಾಂಡ್ಸ್ ನ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ಹಾಗಾಗಿ ಒಂದೊಂದು ಪಾರ್ಟ್ ಬಗ್ಗೆ ಗೊತ್ತಿದ್ರೆ ಅದು ಏನೇನ್ ಪ್ರಾಪರ್ಟೀಸ್, ಇವನ್ನ ಪ್ರಾಪರ್ಟೀಸ್ ಅಂತ ಕರಿತೀವಿ. ಎಕ್ಸ್ಪ್ಲೈನ್ ದ ಮೆನು ಎಡಿಟರ್ ಪ್ರಾಪರ್ಟೀಸ್ ಅಂತ ಅಂದ್ರೆ ಕ್ಯಾಪ್ಷನ್, ನೇಮ್, ಇಂಡೆಕ್ಸ್, ಶಾರ್ಟ್ ಕಟ್, ಹೆಲ್ಪ್, ಕಂಟೆಕ್ಸ್ಟ್ ಐಡಿ, ನೆಗೋಸಿಯೇಷನ್, ಪೊಸಿಷನ್, ಚೆಕ್, ಎನೇಬಲ್ಡ್, ವಿಸಿಬಲ್, ವಿಂಡೋ ಲಿಸ್ಟ್, ನೆಕ್ಸ್ಟ್, ಇನ್ಸರ್ಟ್, ಡಿಲೀಟ್, ಇವನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಯಾವ ತರ ಬೇರೆ ಬೇರೆ ಕಂಟ್ರೋಲ್ ಕಮಾಂಡ್ ಬಟನ್ ತಗೊಂಡಾಗ ನಾವೇನ್ ಕೊಡ್ತೀವಿ, ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಕೊಡ್ತೀವಿ, ಕ್ಯಾಪ್ಷನ್ ಕೊಡ್ತೀವಿ, ನೇಮ್ ಕೊಡ್ತೀವಿ ಅಲ್ವಾ. ಹಾಗೇನೆ ಈ ಮೆನು ಎಡಿಟರ್ಗೂ ಪ್ರಾಪರ್ಟೀಸ್ ಇವೆಲ್ಲ ಇಲ್ಲಿ ಅಪ್ಲೈ ಮಾಡ್ಬೇಕು. ಅಲ್ಲಿ ಪ್ರಾಪರ್ಟಿ ವಿಂಡೋ ಇಂದ ಮಾಡೋದಿಲ್ಲ. ಸೊ ಇಲ್ಲಿ ಸಪರೇಟ್ ಆಗಿ ಇಲ್ಲೇ ನಮ್ಗೆ ಪ್ರಾಪರ್ಟೀಸ್ ಬಂದ್ಬಿಡತ್ತೆ. ಓಕೆ, ಫಸ್ಟ್ ಪ್ರಾಪರ್ಟಿ, ಓಕೆ, ಕ್ಯಾಪ್ಷನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕ್ಯಾಪ್ಷನ್ ಅಂತ allow you to enter the menu or a command name that you want to appear on your menu bar or in a menu. ಸೊ ನಾನು ಟಾಪ್ ಲೆವೆಲ್ ಮೆನು ಅಂತ ಏನಂತ ಹೇಳಿದೆ, ಆ ಮೆನು ಅಲ್ಲಿ ಏನ್ ನೇಮ್ ಕಾಣಿಸ್ಬೇಕು ಅಂತ ಇರುತ್ತೋ ಅದನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಫೈಲ್ ಅಂತಾನೆ ತಗೊಂಡಿದ್ದೀನಿ. ಓಕೆ, ಇಫ್ ಯು ವಾಂಟ್ ಟು ಕ್ರಿಯೇಟ್ ಎ ಸಪರೇಟ್ ಬಾರ್ ಇನ್ ಯುವರ್ ಮೆನು, ಯು ಕ್ಯಾನ್ ಟೈಪ್ ಎ ಸಿಂಗಲ್ ಐಫನ್ ಇನ್ ದ ಕ್ಯಾಪ್ಷನ್ ಬಾಕ್ಸ್. ಓಕೆ, ಸಪರೇಟರ್ ಬೇಕು ಅಂತಂದ್ರೆ ಇಲ್ಲಿ ಕ್ಯಾಪ್ಷನ್ ಬಾಕ್ಸ್ ಅಲ್ಲಿ ಏನಾದ್ರೂ ಜಸ್ಟ್ ಒಂದು ಐಫನ್ ಕೊಟ್ರೆ ಅದು ಸಪರೇಟರ್ ಕ್ರಿಯೇಟ್ ಆಗುತ್ತೆ. ಅದರ್ವೈಸ್ ಅಂದ್ರೆ ಟಾಪ್ ಲೆವೆಲ್ ಅಲ್ಲಿ ನಾವು ಬರೀ ಏನ್ ಕೊಡ್ಬೇಕಾಗತ್ತೆ, ನೇಮ್ಸ್ ನ ಕೊಡ್ಬೇಕಾಗತ್ತೆ. ಸೆಕೆಂಡ್ ಲೆವೆಲ್ ಬಂದಾಗ ಮಾತ್ರ ನಾವು ಐಫನ್ ನ ಯೂಸ್ ಮಾಡ್ಕೋಬೇಕು. ಟು ಗಿವ್ ಎ ಯೂಸರ್ ಕೀಬೋರ್ಡ್ ಆಕ್ಸೆಸ್ ಟು ಎ ಮೆನು ಐಟಮ್, ಇನ್ಸರ್ಟ್ ಅನ್ ಆಂಪರ್ಸೆಂಟ್ ಬಿಫೋರ್ ಎ ಲೆಟರ್ ಅಟ್ ಎ ರನ್ ಟೈಮ್. ದಿಸ್ ಈಸ್ ಅಂಡರ್ಲೈನ್. ನೋಡಿ, ಹಾಟ್ ಕೀಸ್ ಅಂತ ಕರಿತೀವಿ. ಯಾವ ಕ್ಯಾರೆಕ್ಟರ್ ಬೇಕೋ ಆ ಕ್ಯಾರೆಕ್ಟರ್ ಬ್ಯಾಕ್ ಸೈಡ್ ನಾವೇನ್ ಕೊಡ್ಬೇಕಾಗತ್ತೆ, ಈ ಆಂಪರ್ಸೆಂಟ್ ನ ಕೊಡ್ಬೇಕಾಗತ್ತೆ. ರನ್ ಟೈಮ್ ಅಲ್ಲಿ ಈ ಆಂಪರ್ಸೆಂಟ್ ಕಾಣಿಸೋದಿಲ್ಲ. ಬೈ ಯೂಸಿಂಗ್ ದ ಕೀವರ್ಡ್ ಆಲ್ಟ್ ನ ಇಟ್ಕೊಂಡು ಯಾವ ಕೀವರ್ಡ್ಗೆ ನಾವು ಆಂಪರ್ಸೆಂಟ್ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಫೈಲ್ಗೆ ಯಾವಾಗ್ಲೂ ಎಫ್ ಬುಕ್ ಬ್ಯಾಕ್ ಸೈಡ್ ಆಂಪರ್ಸೆಂಟ್ ನ ಕೊಡ್ತೀವಿ. ಅವಾಗ ನಾವು ಆಲ್ಟ್ ಎಫ್ ಅಂತ ಕೊಟ್ರೆ ಆಲ್ಟ್ ಎಫ್ ನ ಯೂಸ್ ಮಾಡ್ಕೊಂಡು ಫೈಲ್ ಮೆನು ಏನಾಗುತ್ತೆ, ಪುಲ್ ಡೌನ್ ಮೆನು ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೆಮಾನ್ಸ್ಟ್ರೇಷನ್ ಅಲ್ಲಿ ನೋಡೋಣ ಅದನ್ನ ನಾವು. ಓಕೆ, ನಮ್ಗೆ ಡಬಲ್ ಆಂಪರ್ಸೆಂಟ್ ಬೇಕು, ಒಂದು ಆಂಪರ್ಸೆಂಟ್ ನಮಗೆ ಇಲ್ಲಿ ಕಾಣಿಸ್ಬೇಕು ಫೈಲ್ ಹತ್ರ ಅಂತ ಅನ್ಕೊಂಡ್ರೆ ಅವಾಗ 2 ಸಲ ಕೊಡ್ಬೇಕಾಗತ್ತೆ. ಒಂದೇ ಕೊಟ್ಟಿದೀವಿ ಅಂತಂದ್ರೆ ಅದು ಹಾರ್ಟ್ ಕೀ ಆಗಿ ಕ್ರಿಯೇಟ್ ಮಾಡುತ್ತೆ. ಸೊ ಬೈ ಯೂಸಿಂಗ್ ದ ನಾವು
ಕೀಬೋರ್ಡ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಕ್ಯಾಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್, ಕ್ಯಾಪ್ಷನ್ ಕೊಡ್ಲೇಬೇಕು ನಮಗೆ. ಓಕೆ, ನೆಕ್ಸ್ಟ್ ಬಂದು ನೇಮ್. ಇದು ನೇಮ್ ನಾನು ತುಂಬಾ ಸರಿ ನಾನು ಹೇಳಿದೀನಿ. ನಾನು ಆಲ್ರೆಡಿ ನೇಮ್ ಪ್ರತಿಯೊಂದಕ್ಕೂ ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ತಗೊಂತೀವಿ ಅಂತಾನು ಹೇಳಿದೀನಿ. ಕಮಾಂಡ್ ಬಟನ್ಗಾದ್ರೆ CMD ತಗೊಂತೀವಿ, ಚೆಕ್ ಬಾಕ್ಸ್ಗಾದ್ರೆ CHK ತಗೊಂತೀವಿ, ಹಾಗೆ ಮೆನೂಸ್ಗಾದ್ರೆ MNU ಅಂತೇಳಿ. ಅಲೋ ಯು ಟು ಎಂಟರ್ ಎ ಕಂಟ್ರೋಲ್ ನೇಮ್ ಫಾರ್ ದ ಮೆನು ಐಟಮ್. ಮೆನು ಅಂದ್ರೆ ಆ ಮೆನು ಐಟಮ್ಗೆ ಏನ್ ನೇಮ್ ನ ಕೊಡ್ತಾ ಇದೀವಿ ಅಂತ ಹೇಳಿ. ಎ ಕಂಟ್ರೋಲ್ ನೇಮ್ ಇಸ್ ಎನ್ ಐಡೆಂಟಿಫೈಯರ್ ಯೂಸ್ಡ್ ಓನ್ಲಿ ಟು ಆಕ್ಸೆಸ್ ದ ಮೆನು ಐಟಮ್ಸ್ ಇನ್ ಎ ಕೋಡ್. ಇಟ್ ಡಸ್ ನಾಟ್ ಅಪಿಯರ್ ಇನ್ ಎ ಮೆನು. ಸೊ ಮೆನುನ ಕ್ರಿಯೇಟ್ ಮಾಡಿದಾಗ ಫೈಲ್ ಮಾತ್ರ ಕಾಣಿಸುತ್ತೆ ಹೊರತು ನೇಮ್ ಕೊಟ್ಟಿರೋದು ಕಾಣಿಸಲ್ಲ. ಬಟ್ ಕೋಡಿಂಗ್ ಅಲ್ಲಿ ಮಾತ್ರ ಕಾಣಿಸ್ತಾರೆ. ಪ್ರೋಗ್ರಾಮ್ ನಾವು ಮಾಡಬೇಕಾದ್ರೆ ನಾವು ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೋಡಿಂಗ್ ಅಲ್ಲಿ ಓಪನ್ ಆಗೋದೇನು ಬೈ ನೇಮ್ ಇಂದ ಮಾತ್ರ ಓಪನ್ ಆಗುತ್ತೆ. ಬಟ್ ಮಸ್ಟ್ ಅಂಡ್ ಶುಡ್ ನಾವು ಕೊಡ್ಲೇಬೇಕು. ಇಟ್ಸ್ ಎ ಕಂಪಲ್ಸರಿ ಇನ್ ಮೆನು ಎಡಿಟರ್. ಅದೇ ಬೇರೆದಲ್ಲಿ ನೆಸೆಸಿಟಿ ಇರಲ್ಲ, ಏನಿರುತ್ತೋ ಹಾಗೆ ತಗೊಂತೀವಿ. ನಾವು ಟೆಕ್ಸ್ಟ್ ಬಾಕ್ಸ್ ನ ಹಾಕೊಂಡಾಗ ಟೆಕ್ಸ್ಟ್ ಅನ್ನು ಹಾಗೆ ಬಿಡ್ತೀವಿ. ಬೇಕು ಅಂದ್ರೆ TXT ಕೊಟ್ಟು ಯೂಸ್ ಮಾಡ್ಕೊಂತೀವಿ. ಆದ್ರೆ ಮೆನು ಎಡಿಟರ್ ಅಲ್ಲಿ ಮಾತ್ರ ಕಂಪಲ್ಸರಿ ನಾವೇನ್ ಕೊಡ್ಬೇಕಾಗತ್ತೆ, ಮೆನು ಫೈಲ್ ನ ಕೊಡ್ಲೇಬೇಕಾಗತ್ತೆ. MNU ಅಂತ ಯೂಸ್ ಮಾಡ್ಕೊಂಡು ನಾವು ನೇಮ್ ಏನ್ ಬೇಕಾದ್ರೂ ಕೊಟ್ಕೋಬಹುದು. ಸೊ ನೆಕ್ಸ್ಟ್ ಇಂಡೆಕ್ಸಿಂಗ್. ಥರ್ಡ್ ಒನ್ ಯಾವುದು, ಇಂಡೆಕ್ಸಿಂಗ್. Allow you to assign a numeric value that determines the control's position within a control array. This position is not related to the screen position. ಸೊ ಇದು ಯಾವಾಗಪ್ಪ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಕಂಟ್ರೋಲ್ ಅರೇನ ಯೂಸ್ ಮಾಡಿದಾಗ ಇವಾಗ 10 ಕಮಾಂಡ್ ಬಟನ್ಸ್ ಇದೆ ಅನ್ಕೊಳ್ಳಿ. 10 ಕಮಾಂಡ್ ಬಟನ್ಸ್ ಇದ್ದಾಗ ನಮಗೆ 10ನೇದು ಫಸ್ಟ್ನೇ ಪೊಸಿಷನ್ ಬೇಕಾಗತ್ತೆ, 9ನೇದು 2ನೇ ಪೊಸಿಷನ್ ಬೇಕಾಗತ್ತೆ, 8ನೇದು 3ನೇ ಪೊಸಿಷನ್ ಬೇಕಾಗತ್ತೆ. ಆವಾಗ ನಾವು ಇಂಡೆಕ್ಸ್ ಅಲ್ಲಿ ನಾವೇನ್ ಕೊಟ್ಕೋಬೇಕಾಗತ್ತೆ, ಯಾವ ಪೊಸಿಷನ್ ಬೇಕು ಅಂತ ಹೇಳಿ ನಾವು ಈ ಇಂಡೆಕ್ಸ್ ನ ಸೆಟ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಬಟ್ ಸ್ಕ್ರೀನ್ ಮೇಲೆ ಅದು ಏನು ಅಪ್ ಮಾಡೋದಿಲ್ಲ, ವರ್ಕ್ ಮಾಡಲ್ಲ. 10ನೇದು ಸ್ಕ್ರೀನ್ ಮೇಲೆ 10ನೇದು ಅಂತಾನೆ ಕಾಣಿಸ್ತಾ ಇರತ್ತೆ. ಬಟ್ ಅದು ಇಂಡೆಕ್ಸ್ ಏನಾಗಿರುತ್ತೆ, 0 ಅಂತ ಮಾಡಿದೀವಿ ಅಂದ್ರೆ ಅದು ಫಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ. ಓಕೆ, ಸೊ ಹಾಗಾಗಿ ಇಂಡೆಕ್ಸ್ ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ಬೋದು, ನ್ಯೂಮರಿಕಲ್ ವ್ಯಾಲ್ಯೂ ಕೊಡಬೇಕಾಗತ್ತೆ. ಸೊ ಟ್ಯಾಬ್ ನ ಯೂಸ್ ಮಾಡಿದಾಗ ನಮ್ಮ ಪ್ರೋಗ್ರಾಮ್ ಅಲ್ಲಿ ಇಂಡೆಕ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಶಾರ್ಟ್ ಕಟ್ ಟ್ಯಾಬ್ಸ್ ನ ಯೂಸ್ ಮಾಡ್ಕೊಂಡು ಹೋಗೋದ್ರೆ ಇಂಡೆಕ್ಸ್ 0 ಅಂದ್ರೆ ಫಸ್ಟ್ ಟ್ಯಾಬ್ ಹೋಗುತ್ತೆ, ನೆಕ್ಸ್ಟ್ ಟ್ಯಾಬ್ ಕೊಟ್ಟಾಗ 1ಗೆ ಹೋಗುತ್ತೆ, ನೆಕ್ಸ್ಟ್ ಟ್ಯಾಬ್ ಕೊಟ್ಟಾಗ 3ಗೆ ಹೋಗುತ್ತೆ. ಅದೇ ಇಂಡೆಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ, ಈ ಇಂಡೆಕ್ಸ್ ನ ನಾವು ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಶಾರ್ಟ್ ಕಟ್. ಅಲೋ ಯು ಟು ಸೆಲೆಕ್ಟ್ ಎ ಶಾರ್ಟ್ ಕಟ್ ಕೀ ಫಾರ್ ದ ಈಚ್ ಕಮಾಂಡ್. ಅಂದ್ರೆ ನಾವು ಟಾಪ್ ಲೆವೆಲ್ ಮೆನುಸ್ಗೆ ಕೊಡೋದಕ್ಕಾಗಲ್ಲ, ಅದರಲ್ಲಿರುವಂತ ಸಬ್ ಮೆನುಸ್ಗೆ ನಾವೇನ್ ಮಾಡ್ಬೋದು, ಈ ಶಾರ್ಟ್ ಕಟ್ಸ್ ನ ಕೊಡ್ಬೋದು. ಇಲ್ಲಿ ಇದೆಯಲ್ಲ, ಈ ಶಾರ್ಟ್ ಕಟ್ ನನ್ನಂತರ ಹತ್ರ ಕ್ಲಿಕ್ ಮಾಡಿದ್ರೆ, ಡೌನ್ ಆರೋಕ್ಕೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಲಾಟ್ ಆಫ್ ಏನ್ ಬರುತ್ತೆ ನಿಮಗೆ ಶಾರ್ಟ್ ಕಟ್ಸ್ ಬರುತ್ತೆ. ಅದರಲ್ಲಿ ಯಾವ್ದು ಬೇಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಕಾಮನ್ ಆಗಿ ನ್ಯೂಗೆ ಕಂಟ್ರೋಲ್ N ಯೂಸ್ ಮಾಡ್ಕೊಂತೀವಿ, ಓಪನ್ಗೆ ಕಂಟ್ರೋಲ್ O ಯೂಸ್ ಮಾಡ್ಕೊಂತೀವಿ, ಕಟ್ಗೆ ಕಂಟ್ರೋಲ್ X, ಆ ತರ ಆಲ್ರೆಡಿ ನಮಗ್ ಗೊತ್ತಿದೆ. ಸೊ ಹಾಗಾಗಿ ಇದನ್ನ ನಮ್ ಓನ್ ಮಾಡಿದಾಗ ನಮ್ಗೆ ಯಾವ್ದು ಬೇಕೋ ಅದು ಶಾರ್ಟ್ ಕಟ್ಸ್ ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಹೆಲ್ಪ್ ಕಂಟೆಕ್ಸ್ಟ್ ID ಅಂತ ಹೇಳ್ಬಿಟ್ಟು, allow you to assign a unique numeric value for the context ID. This value is used to find the appropriate help topic in the help file, identify the help file property. ಸೊ ಇದು 0 context ID ನಾವು ಏನ್ ಕೊಡ್ತೀವಿ, ಯುನಿಕ್ ನ್ಯೂಮರಿಕ್ ವ್ಯಾಲ್ಯೂ ಕೊಟ್ಟಿರ್ತೀವಿ. ಇದು ಯಾವಾಗ ಕೆಲಸ ಮಾಡುತ್ತಪ್ಪ ಅಂದ್ರೆ ಹೆಲ್ಪ್ ಫೈಲ್ ಯೂಸ್ ಮಾಡ್ಕೋಬೇಕಾದ್ರೆ ಮಾಡ್ಕೊಂತೀವಿ. ಬಟ್ ಆಪ್ಷನ್ ಅಲ್ಲಿ ನಾವು ಮೆನು ಎಡಿಟರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಳೋದಿಲ್ಲ. ಯಾವ್ದನ್ನ ನಾವು ಹೆಲ್ಪ್ ಕಂಟೆಕ್ಸ್ಟ್ ಐಡಿನ ಸಿಂಪಲ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ಕೊಳಲ್ಲ. ಕಾಂಪ್ಲೆಕ್ಸ್ ಅಪ್ಲಿಕೇಶನ್ಸ್ ಲೈಕ್ ನಾವು MS ವರ್ಡ್ನ ಕ್ರಿಯೇಟ್ ಮಾಡ್ತಾ ಇದೀವಿ, ಆ ತರ MS ವರ್ಡ್, MS Excel ಅದೇ ತರದ್ದು ನಾವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಹೆಲ್ಪ್ಗೋಸ್ಕರ ನಾವೇನ್ ಮಾಡ್ತೀವಿ ನೋಡಿರ್ಬೋದು ನೀವು. ಯಾವ್ದಾದ್ರು MS ವರ್ಡ್ ಸ್ಕ್ರೀನ್ ಓಪನ್ ಮಾಡಿದಾಗ ಆ ಐಕಾನ್ ಹತ್ರ ಹೋಗಿ ಕ್ಲಿಕ್ ಮಾಡಿದ್ರೆ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಓಕೆ, ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಮಾಂಡ್ ನ ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಆ ತರ ನಂಬರ್ಸ್ ನ ಕೊಟ್ಕೊಂಡು ಹೋಗಿ ನಾವು ಏನ್ ಮಾಡ್ಕೋಬಹುದು, ಅರೇ ಆಫ್ ಇದನ್ನ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ನೆಗೋಸಿಯೇಟ್ ಪೊಸಿಷನ್. ಓಕೆ, allow you to select the menu negotiate position property. This property determines whether and how the menu appears in the ಕಂಟೈನರ್ ಫಾರ್ಮ್. ಇಲ್ಲೂ ಅಷ್ಟೇ ಕ್ಲಿಕ್ ಮಾಡಿದ್ರೆ 3 ಆಪ್ಷನ್ಸ್ ಬರುತ್ತೆ, ನನ್ನು ಮತ್ತೆ 2 ಆಪ್ಷನ್ಸ್ ಬರುತ್ತೆ. ಸೆಂಟರ್ ಅಥವಾ ಎಲ್ಲಿ ನಿಮ್ಮ ಮೆನು ಡಿಸ್ಪ್ಲೇ ಆಗಬೇಕು ಅಂತ ಸೆಟ್ ಮಾಡ್ಕೊಳ್ಳೋದಕ್ಕೆ ನಾವು ನನ್ ಕೊಟ್ಟಿದ ತಕ್ಷಣ ನೋಡಬೇಕು. ಕಂಟ್ರೋಲ್ ಮೀಟ್ ಮಾಡಿದ ತಕ್ಷಣ ಇಲ್ಲಿ ಟಾಪ್ ಅಲ್ಲಿ ಏನಾಗುತ್ತೆ, ನಮಗೆ ಮೆನು ಎಡಿಟರ್ ಡಿಸ್ಪ್ಲೇ ಆಗುತ್ತೆ. ಸೊ ಅದ್ರ ಬದಲು ನಮಗೆ ಇಲ್ಲಿ ಸೆಟ್ ಮಾಡ್ಕೊಳೋದಕ್ಕೋಸ್ಕರ ನಾವು ಈ ನೆಗೋಸಿಯೇಷನ್ ಪೊಸಿಷನ್ ನಾವು ಯೂಸ್ ಮಾಡ್ಕೊಂತೀವಿ. ಓಕೆ, ನೆಕ್ಸ್ಟ್ ಚೆಕ್ಡ್.
ಈ ಚೆಕ್ ಮಾರ್ಕ್ ಯಾವಾಗ್ಲೂ ಎಂಟಿ ಇರುತ್ತೆ. ನಾವು ಬೇಕು ಅಂತ ಅಂದಾಗ ಟಿಕ್ ಮಾರ್ಕ್ ಹಾಕಿರ್ಬೋದು. ನಾನು ಅವಾಗಲೇ ಟಾಪ್ ಲೆವೆಲ್ ಮೆನುನ ಎಕ್ಸ್ಪ್ಲೈನ್ ಮಾಡಿದೆ, ಕೆಲವೆಲ್ಲ ಟಿಕ್ ಮಾರ್ಕ್ ಇದ್ವು. ಸೊ ನಾವು ಇಲ್ಲಿ ಟಿಕ್ ಮಾರ್ಕ್ ಕೊಟ್ರೆ ಏನ್ ಆಗತ್ತೆ, ಸೊ ನಮಗೆ ಮೆನು ಎಡಿಟರ್ ಸಬ್ ಮೆನು ಏನಾಗಿರುತ್ತೆ, ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಆರ್ ಡಿಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಈ ಚೆಕ್ ಬಾಕ್ಸ್ ನ ಯೂಸ್ ಮಾಡ್ತೀವಿ. ಸೊ allow you to have a check mark appear initially at the left of a menu item. ಆ ಕಮಾಂಡ್ ನ ಲೆಫ್ಟ್ ಸೈಡ್ ಅಲ್ಲಿ ಆ ಮಾರ್ಕ್ ಕಾಣಿಸುತ್ತೆ. ಈ ಜನರಲಿ ಯೂಸ್ ಟು ಇಂಡಿಕೇಟ್ ವೆದರ್ ಅ ಟಾಗಲ್ ಆಪ್ಷನ್ ಈಸ್ ಟರ್ನ್ ಆನ್ ಅಂಡ್ ಆಫ್ ಮಾಡೋದಕ್ಕೋಸ್ಕರ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ, ಈ ಚೆಕ್ ಮಾರ್ಕ್ ನ ಯೂಸ್ ಮಾಡ್ಕೊಂತೀವಿ. ಅದು ಟಿಕ್ ಆಗಿದೆ ಅಂತ ಅಂದ್ರೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ, ಅದನ್ನ ಟಿಕ್ ಮಾರ್ಕ್ ನ ಕ್ಯಾನ್ಸಲ್ ಮಾಡಿದ್ರೆ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಎನೇಬಲ್ಡ್. ಸೊ ಇದೇನ್ ಮಾಡುತ್ತೆ, select allow you to select whether you want the menu item response to events. ನೋಡಿ ಎರಡಿದೆ, ಒಂದು ಎನೇಬಲ್ಡ್ ಇದೆ. ಅಂದ್ರೆ ಈ ಎನೇಬಲ್ಡ್ ಯಾವಾಗ್ಲೂ ಟಿಕ್ ಮಾರ್ಕ್ ಅಲ್ಲೇ ಇರಬೇಕು. ಟಿಕ್ ಮಾರ್ಕ್ ಅಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ, ಅಂದ್ರೆ ಮೌಸ್ ಈವೆಂಟ್ಸ್ ಗೆ ರೆಸ್ಪಾನ್ಸ್ ಮಾಡುತ್ತೆ, ಅದರ್ವೈಸ್ ಅದು ರೆಸ್ಪಾನ್ಸ್ ಮಾಡಲ್ಲ. ಸೊ ಕ್ಲಿಯರ್ಲಿ ಇಫ್ ಯು ವಾಂಟ್ ಐಟಮ್ ಟು ಬಿ ಅನ್ಅವೈಲಬಲ್ ಅಂಡ್ ಅಪಿಯರ್ ಡಿಮ್. ಸೊ ಬೇಡ ನಮಗೆ ಅದು ಈವೆಂಟ್ಸ್ಗೆ ಕ್ಲಿಕ್ ಇವೆಂಟ್ಗೆ ಹಾಕಬಾರ್ದು ಅನ್ನಂಗಿದ್ರೆ ಇದನ್ನ ತೆಗೆದು ಬಿಟ್ರೆ ಏನಾಗುತ್ತೆ, ಗ್ರೇ ಕಲರ್ ಇರುತ್ತೆ. ನಾವು ಎಷ್ಟೇ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ವರ್ಕ್ ಆಗೋದಿಲ್ಲ. ಓಕೆ, ಹಾಗಾಗಿ ಯಾವಾಗ್ಲೂ ನಾವೇನ್ ಮಾಡಿರ್ಬೇಕು, ಎನೇಬಲ್ ಮಾಡ್ಕೊಂಡಿರ್ಬೇಕು. ಎನೇಬಲ್ ತೆಗೆದು ಬಿಟ್ಟಿದೀವಿ ಅಂದ್ರೆ ಡಿಸೇಬಲ್ ಆಗಿರುತ್ತೆ, ನಮ್ಮ ಮೌಸ್ ಇವೆಂಟ್ಗೆ ಅದು ಕೆಲಸ ಮಾಡೋದಿಲ್ಲ. ನೆಕ್ಸ್ಟ್ ವಿಸಿಬಲ್ ಅಷ್ಟೇ ಏನ್ ಮಾಡ್ಕೊಂಡಿರ್ಬೇಕು, ಟಿಕ್ ಹಾಕಿರ್ಬೇಕು. ಅಪಿಯರ್ ಆನ್ ದ ಮೆನು, ಟಿಕ್ ಆಗಿದ್ರೆ ಆ ಮೆನು ಕಾಣಿಸುತ್ತೆ. ಈ ಚೆಕ್ ಮಾರ್ಕ್ ಇಲ್ಲ ಅಂತ ಅಂದ್ರೆ ಅದು ಅನ್ವಿಸಿಬಲ್ ಆಗುತ್ತೆ, ಕಾಣಿಸೋದಿಲ್ಲ. ನೆಕ್ಸ್ಟ್ ವಿಂಡೋ ಲಿಸ್ಟ್. ಸೊ ಡಿಟರ್ಮೈನ್ಸ್ ಇಫ್ ದ ಮೆನು ಕಂಟ್ರೋಲ್ ಕಂಟೈನ್ಸ್ ಅ ಲಿಸ್ಟ್ ಆಫ್ ಮೆನು MDI ಚೈಲ್ಡ್ ಫಾರ್ಮ್ಸ್ ಇನ್ ಅನ್ MDI ಅಪ್ಲಿಕೇಶನ್. ಸೊ ವಿಂಡೋ ಲಿಸ್ಟ್ ಅಲ್ಲಿ MDI ಫಾರ್ಮ್ಸ್ ಇದೆಯಾ ಇಲ್ವಾ ಅಂತ ಕಂಟ್ರೋಲ್ ಇದನ್ನ ಚೆಕ್ ಮಾಡ್ಕೊಳೋದಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ, ವಿಂಡೋ ಲಿಸ್ಟ್ ನ ನಾವು ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹದ್ದು ಈ 4 ಆರೋ ಕೀಸ್ ಮತ್ತೆ ಈ ಏರಿಯಾ ಏನ್ ನಾವು ಕಮಾಂಡ್ಸ್ ನ ಕೊಡ್ತೀವಿ ಅವೆಲ್ಲ ಮೆನೂಸ್ ಇಲ್ಲಿ ಸ್ಟೋರ್ ಆಗತ್ತೆ. ಹಾಗಾಗಿ ಒಂದೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಒಂದು ರಿಮೂವ್ ದ ಸಬ್ ಮೆನು. ಈ ರೈಟ್ ಆರೋ ಕೀ ಇದೆಯಲ್ಲ, ಈ ರೈಟ್ ಆರೋ ಕೀ ಏನ್ ಮಾಡತ್ತೆ, ಇಟ್ ವಿಲ್ ರಿಮೂವ್ಸ್ ದ ಸಬ್ ಮೆನು. ಅಂದ್ರೆ ಮೂವ್ ದ ಸೆಲೆಕ್ಟೆಡ್ ಐಟಮ್ ಡೌನ್ 1 level ಈಚ್ ಐಟಮ್. You click it, you can create up to 4 levels of sub menu. So ಇಲ್ಲಿ ಲೆಫ್ಟ್ ಆರೋ ಕೀ ಇದೆ, ಲೆಫ್ಟ್ ಆರೋ ಕೀ ಇಂದ ನಾವೇನ್ ಮಾಡ್ತೀವಿ, ಸಬ್ ಮೆನುಸ್ ನ ಕ್ರಿಯೇಟ್ ಮಾಡ್ಕೊಂತಾ ಹೋಗ್ತೀವಿ. ಓಕೆ, ಇದು ಕ್ಲಿಕ್ ಮಾಡ್ದಂಗೆಲ್ಲ ಈ ತರ 4 ಡಾಟ್ಸ್ ಬರ್ತಾ ಹೋಗುತ್ತೆ ನಮಗೆ. ಈ ತರ 4 levels ಆಫ್ ಸಬ್ ಮೆನುಸ್ ನ ನಾವು ಕ್ರಿಯೇಟ್ ಮಾಡಬಹುದು ಬೈ ಯೂಸಿಂಗ್ ದ ಲೆಫ್ಟ್ ಆರೋ ಕೀ. ಅದೇ ರೈಟ್ ಆರೋ ಕೀನ ಯೂಸ್ ಮಾಡ್ಕೊಂಡ್ರೆ ಏನ್ ಮಾಡ್ತೀವಿ ಹೋಗ್ತೀವಿ ನಾವು, ಅದನ್ನ ಸಬ್ ಮೆನುಸ್ ನಾವೇನ್ ಮಾಡ್ತಾ ಹೋಗ್ತೀವಿ, ರಿಮೂವ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಅಪ್ ಆರೋ ಕೀ. ಸೊ ಅಪ್ ಆರೋ ಕೀ ಮೂವ್ಸ್ ದ ಸೆಲೆಕ್ಟೆಡ್ ಐಟಮ್ಸ್ ಅಪ್ವರ್ಡ್ಸ್ ನ ಮೂವ್ ಮಾಡೋದಕ್ಕೆ. ಇಲ್ಲಿ ಎಲ್ಲೋ ಇವಾಗ ಬೈ ಮಿಸ್ ಆಗ್ಬಿಟ್ಟು ಸೇವ್ ಏನಾಗ್ಬಿಟ್ಟಿರುತ್ತೆ, ಎಕ್ಸಿಟ್ ಕಿನ ಕೆಳಗಡೆ ಬಂದಿರುತ್ತೆ. ಓಕೆ, ಫಸ್ಟ್ ಎಕ್ಸಿಟ್ ಬಂದ್ಬಿಟ್ಟಿರುತ್ತೆ, ಆಮೇಲೆ ಸೇವ್ ಬಂದಿರುತ್ತೆ. ಸೊ ಸೇವ್ ನ ಮೇಲಕ್ಕೆ ತಗೊಂಡ್ ಬರ್ಬೇಕು ನಾವು. ಅವಾಗ ಏನ್ ಯೂಸ್ ಮಾಡ್ತೀವಿ, ವಿ ಕ್ಯಾನ್ ಯೂಸ್ ದ ಅಪ್ ಆರೋ ಕೀ. ಓಕೆ, ಆಪೋಸಿಟ್ ಹಾಗೆ ಡೌನ್ ಆರೋ ಕೀ. ಸೊ ಡೌನ್ವರ್ಡ್ಸ್ ಮೂವ್ ಮಾಡೋದಕ್ಕೆ ಅಂದ್ರೆ ಆಲ್ಟರ್ ಮಾಡ್ಕೊಳೋದಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ, ಅಪ್ ಆರೋ ಕೀ ಮತ್ತೆ ಡೌನ್ ಆರೋ ಕೀನ ಯೂಸ್ ಮಾಡ್ಕೊಂತೀವಿ. ಓಕೆ, ನೆಕ್ಸ್ಟ್ ಇದಿಷ್ಟು ಈ ಏರಿಯಾನಿಷ್ಟು ನಾವೇನಂತ ಕರಿತೀವಿ, ನಾವು ಮೆನು ಲಿಸ್ಟ್ ಅಂತ ಕರಿತೀವಿ. ಓಕೆ, ಎ ಲಿಸ್ಟ್ ಬಾಕ್ಸ್ ದ ಡಿಸ್ಪ್ಲೇಸ್ ಎ hierarchical ಲಿಸ್ಟ್ ಆಫ್ ಎ ಮೆನು ಐಟಮ್ಸ್. ಸಬ್ ಮೆನು ಐಟಮ್ಸ್ ಆರ್ ಇಂಟೆಂಟೆಡ್ ಟು ಇಂಡಿಕೇಟ್ ದೇರ್ ಹೈರಾರ್ಚಿಕಲ್ ಪೊಸಿಷನ್ ಆಫ್ ದ ಲೆವೆಲ್. ಈ ಏರಿಯಾ ಇದೆಯಲ್ಲ, ಈ ಏರಿಯಾನ ನಾವೇನಂತ ಕರಿತೀವಿ, ಮೆನು ಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ನೋಡಿ, ಫೈಲ್ ಅನ್ನೋದು ಏನಾಯ್ತು, ಫಸ್ಟ್ ಲೆವೆಲ್ ಆಯ್ತು, ಅದರೊಳಗಡೆ ಸಬ್ ಮೆನು ಓಪನ್, ಸೇವ್, ಎಕ್ಸಿಟ್ ಇದೆ. ಓಕೆ, ಅದಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಇದೆ, ಮೂವ್ ಸೆಲೆಕ್ಷನ್ ನೆಕ್ಸ್ಟ್ ಲೈನ್ಗೆ ಹೋಗೋದಕ್ಕೆ. ನೆಕ್ಸ್ಟ್ ಇನ್ಸರ್ಟ್ ಎ ಲೈನ್ ಇನ್ ದ ಲಿಸ್ಟ್ ಬಾಕ್ಸ್ ಎಬೋವ್ ದ ಕರೆಂಟ್ಲಿ ಸೆಲೆಕ್ಟೆಡ್ ಲೈನ್. ಸೊ ಇದು ಏನ್ ಮಾಡುತ್ತೆ, ನಾವು ಇವೆರಡು ಮಧ್ಯೆ ಇನ್ಸರ್ಟ್ ಮಾಡಬೇಕು ಅಂತ ಅಂದ್ರೆ, ಇನ್ನೊಂದು ಮೆನುನ ಸಬ್ ಮೆನುನ ಇನ್ಸರ್ಟ್ ಮಾಡಬೇಕು ಅಥವಾ ಕಮಾಂಡ್ ನ ಮಾಡಬೇಕು ಅಂದ್ರೆ ನಾವು ಇನ್ಸರ್ಟ್ ಬಟನ್ ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಬೇಡ ನಮಗೆ ಅಂದ್ರೆ ಸೆಲೆಕ್ಟ್ ಆಗಿರುವಂತಹ ಕಮಾಂಡ್ ಬೇಡ ಅಂತ ಅಂದ್ರೆ ಡಿಲೀಟ್ಸ್ ದ ಕರೆಂಟ್ಲಿ ಸೆಲೆಕ್ಟೆಡ್ ಲೈನ್ಸ್. ಏನ್ ಮಾಡುತ್ತೆ, ಅದು ಡಿಲೀಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇನ್ನಿರುವಂತದ್ದು ಎರಡು, ಒಂದು ಓಕೆ, ಒಂದು ಕ್ಯಾನ್ಸಲ್. ಸೊ ಓಕೆ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಕ್ಲೋಸ್ ದ ಮೆನು ಎಡಿಟರ್ ವಿತ್ ಸೇವಿಂಗ್ ಆಲ್ ದ ಆಪ್ಷನ್ಸ್. ನಾವೇನೇನ್ ಕೊಟ್ಟಿರ್ತೀವಿ ವಿಂಡೋ ಒಳಗಡೆ ಆ ಆಪ್ಷನ್ಸ್ ಎಲ್ಲ ಸೇವ್ ಆಗಿ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಓಕೆ, ಕ್ಯಾನ್ಸಲ್ ಅಂತ ಕೊಟ್ರೆ ಕ್ಲೋಸ್ ದ ಮೆನು ಎಡಿಟರ್ ಅಂಡ್ ಕ್ಯಾನ್ಸಲ್ ಆಲ್ ದ ಚೇಂಜಸ್. ಕ್ಯಾನ್ಸಲ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ, ನಾವು ಎಷ್ಟೇ
ವರ್ಕ್ ಮಾಡಿರ್ಲಿ ಅದೆಲ್ಲ ಏನಾಗುತ್ತೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಹಾಗಾಗಿ ಮೆನು ಕ್ರಿಯೇಟ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ನಾವು ಮೆನೂಸ್ನ ನಾವು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಬೈ ಮಿಸ್ಟೇಕ್ ಆಗಿ ನಾವು ಕ್ಯಾನ್ಸಲ್ ಕೊಟ್ರೆ ಮಾಡಿರೋ ಅಷ್ಟು ಹೊಟ್ಟೋಗ್ಬಿಡತ್ತೆ. ಸೊ ಸ್ಟೋರ್ ಆಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಓಕೆನಾ ಕೊಡ್ಬೇಕಾಗುತ್ತೆ. ಈಗ ನಾವು ವರ್ಕಿಂಗ್ ಪ್ರೊಸೆಸ್ ಆಫ್ ಮೆನು ಎಡಿಟರ್ನ ಯಾವ ಥರ ಯೂಸ್ ಮಾಡ್ಕೊಳೋದನ್ನು ನೋಡೋಣ. ಸೊ ಕ್ಲಿಕ್ ಆನ್ ದ ಸ್ಟಾರ್ಟ್ ಬಟನ್. ನೆಕ್ಸ್ಟು ಕ್ಲಿಕ್ ಆನ್ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ 6.0. ಸೊ ನ್ಯೂ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. standard.exe ಓಪನ್ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫಸ್ಟು ನಾವು ಮೆನು ಎಡಿಟರ್ನ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನ ನೋಡ್ಕೋಣ. ಫಸ್ಟ್ ಮೆಥಡ್ ಬಂದು ಬೈ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್. ನೋಡಿ, ಥರ್ಡ್ ಬಟನ್ ಮೆನು ಎಡಿಟರ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಬರುತ್ತೆ ನಮಗೆ ನೋಡಿ. ಸೊ ದಿಸ್ ಇಸ್ ದ ಮೆನು ಎಡಿಟರ್. ಇದು ಫಸ್ಟ್ ಮೆಥಡ್. ಕ್ಲೋಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಮೆಥಡ್ ಬಂದು ಟೂಲ್ಸ್ ಅಲ್ಲಿ ಇಲ್ಲಿ ಮೆನು ಎಡಿಟರ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಸೆಕೆಂಡ್ ಮೆಥಡ್. ಓಕೆ, ಅಥವಾ ಇನ್ನೊಂದು ಮೆಥಡ್ ಶಾರ್ಟ್ಕಟ್ ಮೆಥಡಲ್ಲೂ ಮಾಡ್ಬೋದು. ಕಂಟ್ರೋಲ್ ಇ ಅಂತ ಕೊಟ್ಟರು ನಮಗೆ ಮೆನು ಎಡಿಟರ್ ಏನಾಗುತ್ತೆ, ಓಪನ್ ಆಗುತ್ತೆ. ಆಯ್ತಾ? ಸೊ ಮೆನು ಎಡಿಟರ್ ಆದಮೇಲೆ ಮೆನುಸ್ನ ಕ್ರಿಯೇಟ್ ಮಾಡ್ಕೊಳೋದಕ್ಕೋಸ್ಕರ ನಾವು ಈ ಮೆನು ಎಡಿಟರ್ನ ಯೂಸ್ ಮಾಡ್ತೀವಿ. ಸೊ ಮೆನು ಅಂತಂದರೆ ಹೇಳಿದೆ, ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನೋಡಿ, ಇವೆಲ್ಲ ಮೆನುಸ್. ಓಕೆ, ಫೈಲ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಟ್ ವಿಲ್ ಓಪನ್ಸ್ ಎ ಪುಲ್ ಡೌನ್ ಮೆನು. ನೋಡಿ, ಎಡಿಟ್, ವ್ಯೂ. ಸೊ ವ್ಯೂಗೆ ಬಂದಾಗ ಇಸ್ ಸಬ್ ಮೆನು. ಈ ಸಬ್ ಮೆನು ಅಲ್ಲಿ ಟೇಬಲ್ ಅಂತ ಕೊಟ್ರೆ ನೋಡಿ, ಇಲ್ಲಿ ಆರೋ ಕೀ ಮುಂದೆ ಕೊಟ್ಟಾಗ ಇಲ್ಲಿ ನಂಬರ್ ಆಫ್ ಕಮಾಂಡ್ಸ್ ಏನಾಗುತ್ತೆ ನಿಮಗೆ ಬರುತ್ತೆ. ಈ ತರ ನೀವು 4 ಲೆವೆಲ್ಸ್, ಇಲ್ಲಿ ಇನ್ನೊಂದು ಕೊಟ್ಟು ಇನ್ನೊಂದು, ಈ ತರ 4 ಲೆವೆಲ್ಸ್ ಆಫ್ ನೀವು ಸಬ್ ಮೆನುಸ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು ಅದರಲ್ಲಿ ಬೈ ಯೂಸಿಂಗ್ ದ ಮೆನು ಎಡಿಟರ್. ಈ ತರ ಪ್ರಾಜೆಕ್ಟ್ ನೋಡಿ, ಪುಲ್ ಡೌನ್ ನೋಡಿ, ಇಟ್ಟಿದ ತಕ್ಷಣ ನೋಡಿ ಏನಾಗ್ತಾ ಇದೆ, ಓಪನ್ ಆಗ್ತಾ ಇದೆ. ಹಾಗೆ ಪ್ರತಿಯೊಂದು ಕಮಾಂಡ್ಗೂ ಕೆಳಗಡೆ ಅಂಡರ್ಲೈನ್ ಇದೆ. ಅದನ್ನ ಹೇಳಿದ್ರೆ ಬೈ ಯೂಸಿಂಗ್ ದ ಆಂಪರ್ಸೆಂಟ್ ವಿ ಕ್ಯಾನ್ ಕ್ರಿಯೇಟ್ ದ ಏನನ್ನ ಹಾರ್ಟ್ ಕೀಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಇವಾಗ ನೋಡಿ, ಫೈಲ್ನ ಓಪನ್ ಮಾಡಬೇಕು ಅಂದ್ರೆ ಎಫ್ ಕೆಳಗಡೆ ಅಂಡರ್ಲೈನ್ ಇದೆ. ಆಲ್ಟ್ ಎಫ್ ಮಾಡ್ತೀನಿ, ಓಪನ್ ಆಗುತ್ತೆ ನೋಡಿ. ಮತ್ತೆ ಎನ್ ಕೊಡ್ತೀನಿ, ನ್ಯೂ ಪ್ರಾಜೆಕ್ಟ್ ಆಗುತ್ತೆ ನೋಡಿ ಇಲ್ಲಿ, ಆಲ್ಟ್ ಎನ್. ಓಕೆ, ಆಲ್ಟ್ ಎಫ್ ಎನ್ ಕೊಡ್ತೀನಿ ನೋಡಿ. ಓಕೆ, ನ್ಯೂ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಸೊ ನ್ಯೂ ಪ್ರಾಜೆಕ್ಟ್ ಓಪನ್ ಆಗಬೇಕಾಗಿದ್ರೆ ಇದು ಕ್ಲೋಸ್ ಮಾಡ್ಲಾ, ಸೇವ್ ಮಾಡ್ಲಾ ಅಂತ ಕೇಳ್ತಾ ಇದೆ. ಬೇಡ, ನಮಗೆ ಓಪನ್ ಮಾಡೋದಕ್ಕೆ ಮಾತ್ರ ತೋರಿಸ್ಕೊಟ್ಟೆ ನಾನು. ಸೊ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನೋಡಿ. ಅದೇ ತರ ಆಲ್ಟ್ ಇ ಮಾಡ್ತೀನಿ, ಎಡಿಟ್ಗೆ ಹೋಯ್ತು. ಓಕೆ, ಅದ್ರ ಜೊತೆಗೆ ನಾನು ಏನು ಹೇಳಿದೆ, ನಾನು ಮೆನು ಎಡಿಟರ್ನ ನಾವು ಈ ಥರ ಏನು ಮಾಡ್ಕೋಬೋದು, ಬೈ ಯೂಸಿಂಗ್ ದ ಹಾಟ್ ಕೀಸ್ ಇಂದನೂ ನಾವೇನು ಮಾಡ್ಬೋದು, ಓಪನ್ ಮಾಡ್ಬೋದು. ಸೊ ಹಾಗಾಗಿ ಇವಾಗ ಫಸ್ಟ್ ಮೆನು ಎಡಿಟರ್ಗೆ ಬರೋಣ. ಓಪನ್ ಮಾಡಿ ಯಾವ ಥರ ಮೆನು ಎಡಿಟರ್ನ ಓಪನ್ ಮಾಡ್ಕೋಬೇಕು ಅಂತ ಡಿಫ್ರೆಂಟ್ ಮೆಥಡ್ಸಲ್ಲಿ ತೋರಿಸ್ಕೊಟ್ಟೆ. ಈಗ ಪ್ರಾಪರ್ಟೀಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಮೆನುನ ನಾವು ಕ್ರಿಯೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಲೆವೆಲ್ ಮೆನುನ ಮಾಡ್ತಾ ಇದ್ದೀನಿ, ಫೈಲ್ ಅಂತ. ಫೈಲ್ಗೆ ನಾವು ಹಾಟ್ ಕೀ ಕೊಡಬೇಕಾಗತ್ತೆ, ಆಂಪರ್ಸೆಂಟ್ FILE ಅಂತ ಕೊಡ್ತೀನಿ. ಹೇಳದ್ನಲ್ಲ, ಇದು ನಮಗೆ ರನ್ ಮಾಡಿದಾಗ ರನ್ ಟೈಮಲ್ಲಿ ಕೆಳಗಡೆ ಅಂಡರ್ಲೈನ್ ಬಂದಿರುತ್ತೆ ಎಫ್ಗೆ. ಈ ಆಂಪರ್ಸೆಂಟು ಕಾಣಿಸೋದಿಲ್ಲ ನಮಗೆ. ಮತ್ತೆ ನೇಮ್ನ ಕೊಡಬೇಕು, MN ಫೈಲ್ ಅಂತ ಕೊಡಲೇಬೇಕು ನಾವು. ಓಕೆ, ಫಸ್ಟ್ ಲೆವೆಲ್ಗೆ ಶಾರ್ಟ್ಕಟ್ ಕೀ ಕೊಡಲ್ಲ, ಇಂಡೆಕ್ಸಿಂಗ್ ಬೇಡ ನಮಗೆ, ನೆಗೋಸಿಯೇಷನ್ ಪೊಸಿಷನ್ ಯಾವೂ ಬೇಕಾಗಲ್ಲ. ಈ ಎನೇಬಲ್ಡು ಮತ್ತೆ ವಿಸಿಬಲ್ ಎರಡು ಟಿಕ್ ಆಗಿರಬೇಕು. ಓಕೆ, ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಓಕೆ ಕೊಡ್ತೀನಿ ನೋಡಿ, ಫೈಲ್ ಬಂದಿದೆ. ರನ್ ಮಾಡ್ತೀನಿ ನೋಡಿ. ಓಕೆ, ಕಾಣಿಸ್ತಾ ಇದೆಯಾ? ಯಾವುದೇ ಒಂದು ಇಲ್ಲ ನಮಗೆ. ಸೊ ಹಾಗಾಗಿ ನಾ ಫೈಲ್ ಆಮೇಲಿಂದ ಅದಕ್ಕೆ ಸಬ್ ಕಮಾಂಡ್ಸ್ನ ಕೊಟ್ಟಾದ್ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಮತ್ತೆ ಮೆನು ಎಡಿಟರ್ಗೆ ಬರ್ತಾ ಇದ್ದೀನಿ. ಫೈಲ್ ಆಯಿತು ನಮಗೆ. ಸೊ ಫೈಲ್ ಆದಮೇಲೆ ಫೈಲ್ ಒಳಗಡೆ ಏನೇನು ಬೇಕು ನಮಗೆ ಅದು ಫಸ್ಟ್ ನಾವು ಬರ್ಕೊಂಡ್ಬಿಟ್ಟು ಆಮೇಲಿಂದ ಮಾಡ್ಕೊಂಡು ಹೋಗೋಣ. ಅದರೊಳಗಡೆ ನನಗೆ ನ್ಯೂ, ಓಪನ್, ಸೇವ್ ಆಸ್, ಪ್ರಿಂಟ್, ಎಕ್ಸಿಟ್ ಅಂತ ಬೇಕು. ಓಕೆ, ಹಾಗಾಗಿ ಏನು ಮಾಡಬೇಕು, ಇಲ್ಲಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಅಂತ ತಗೊತೀನಿ. ಓಕೆ, ನೆಕ್ಸ್ಟ್ ಅಂತ ತಗೊಂಡು ಲೆಫ್ಟ್ ಆರೋಕಿನ ಕೊಟ್ರೆ ಇಟ್ ವಿಲ್ ಕ್ರಿಯೇಟ್ ದ ಸಬ್ ಮೆನು. ಫೈಲ್ ಒಳಗಡೆ ಒಂದು ಸಬ್ ಮೆನುನ ಕ್ರಿಯೇಟ್ ಮಾಡುತ್ತೆ ನೋಡಿ. ಈ ಥರ 4 ಲೆವೆಲ್ಸ್ನ ಮಾಡ್ಬೋದು. ಸೊ ರೈಟ್ ಆರೋಕಿನ ಯೂಸ್ ಮಾಡ್ಕೊಂಡ್ರೆ ಏನು ಮಾಡ್ಬೋದು, ಆ ಸಬ್ ಮೆನುನ ರಿಮೂವ್ ಮಾಡ್ಬೋದು. ಇವಾಗ ಫಸ್ಟ್ ಲೆವೆಲ್ ಸಬ್ ಮೆನು ಮಾಡ್ತಾ ಇದ್ದೀನಿ. ಇಲ್ಲಿ ನ್ಯೂ ಮಾಡ್ತಾ ಇದ್ದೀನಿ, ಆಂಪರ್ಸೆಂಟ್ NEW ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಮೆನು ನ್ಯೂ ಅಂತ ಕೊಡ್ತಾ ಇದ್ದೀನಿ. ಇದಕ್ಕೆ ಶಾರ್ಟ್ ಕಟ್ಸ್ನ ಕೊಡ್ತೀವಿ ಸೆಕೆಂಡ್ ಲೆವೆಲ್ಗಾದ್ರೆ. ಸೊ ನ್ಯೂಗೆ ಯಾವಾಗ ಕಂಟ್ರೋಲ್ N ತಗೊಂತೀನಿ. ಓಕೆ, ಸೊ ನೆಕ್ಸ್ಟು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಓಕೆ ಓಕೆ ಕೊಡ್ತೇವೆ, ಪ್ರತಿ ಸರಿ ಕೊಡಬೇಕಾಗತ್ತೆ, ಬೇಡ. ಹಾಗಾಗಿ ಫುಲ್ ಮೆನು ಕ್ರಿಯೇಟ್ ಮಾಡಿದ್ಮೇಲೆ ಓಕೆ ಕೊಡ್ತೀನಿ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ ನೋಡಿ. ಒಂದ್ಸತಿ ಕೊಟ್ಟಾದ್ಮೇಲೆ ಆ ಲೆವೆಲ್ ಸೆಕೆಂಡ್ ಲೆವೆಲಲ್ಲೇ ಇರ್ತೀವಿ ನಾವು. ನೆಕ್ಸ್ಟ್ ಓಪನ್ ಕೊಡೋಣ, ಆಂಪರ್ಸೆಂಟ್ ಓಪನ್, ಮೆನು ಓಪನ್.
ಓಕೆ, ಇದಕ್ಕೆ ನಾನು ಕಂಟ್ರೋಲ್ ಓ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ನನಗೆ ಸಪ್ರೇಟರ್ ಸಾಕು ನನಗೆ. ಓಕೆ, ಹಾಗಾಗಿ ಇದನ್ನ ಬ್ಯಾಗ್ ಬರ್ತೀನಿ, ಬ್ಯಾಗ್ ಬಂದು ಇಲ್ಲಿ ಸಪ್ರೇಟರ್ ಕೊಡ್ತೀನಿ ನಾನು. ಓಕೆ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಮತ್ತೆ ಏನು ಬೇಕು ನನಗೆ, ಸೊ ಸಬ್ ಮೆನು ಅಲ್ವಾ ಮಾಡ್ತಾ ಇರೋದು, ಹಾಗಾಗಿ ಮಸ್ಟ್ ಲೆಫ್ಟ್ ಆರೋ ಕೀ ಕೊಡ್ತಾ ಇದ್ದೀನಿ. ಸೇವ್, ಇಲ್ಲಿ 8 ಕೊಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಮೆನು ಸೇವ್. ಓಕೆ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಸೇವ್ ಆಸ್ ಬೇಕು, $(A)(S) ಕೊಡ್ತಾ ಇದ್ದೀನಿ. ಲೆಸ್ಗೆ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಸಪ್ರೇಟರ್ ಬೇಕು, ಹಾಗಾಗಿ ನೆಕ್ಸ್ಟ್ ಮಾಡಿ ಐಫನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ಇದನ್ನ ಐಫನ್ ಮಾಡ್ತೀನಿ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಏನು ಬೇಕಾಗುತ್ತೆ ನಮಗೆ, ಪ್ರಿಂಟ್ ಬೇಕಾಗತ್ತೆ. ಪ್ರಿಂಟ್ ಟ್ಯಾಬ್ನ ಕೊಟ್ಟೆ, ಮೆನು ಪ್ರಿಂಟ್. ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಎಕ್ಸಿಟ್. ನೋಡಿ, ಸೇವ್ ಆಸ್ ಕೊಟ್ಟಿಲ್ಲ ಅಲ್ವಾ ನಾನು, ಮತ್ತೆ ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ಗೆ Ctrl+S ಕೊಡ್ತಾ ಇದ್ದೀನಿ, ಶಾರ್ಟ್ಕಟ್ ಕೀ. ಬರ್ತಿದ್ದೀನಿ ಅಂದರೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಬೇಕಾದ್ರೆ ಕೊಟ್ಕೋಬೋದು ನಾವು. ಸೊ ಸೇವ್ ಆಸ್ಗೆ ಬೇಕಾದ್ರೆ ಏನಾದರೂ ನೀವು ಶಾರ್ಟ್ಕಟ್ ಕೀ ಯಾವ್ದಾದ್ರು ಕೊಟ್ಕೋಬೋದು, ಇದೇ ಕೊಡಬೇಕು ಅಂತಲ್ಲ. ಪ್ರಿಂಟ್ಗೆ Ctrl+P ಕೊಡ್ತಾ ಇದ್ದೀನಿ. ಸೊ ಎಕ್ಸಿಟ್ಗೆ ನಿಮ್ಗೆ ಯಾವ್ದು ಬೇಕೋ ಅದು ಫಂಕ್ಷನಲ್ ಕೀಸ್ ಯಾವಾದರೂ ಯೂಸ್ ಮಾಡ್ಕೊಳ್ಳಿ, Ctrl+F1 ಯಾವ್ದಾದ್ರು ಕೊಟ್ಕೋಬೋದು. ಸೊ ಇದು ಮುಗೀತು ನಮಗೆ. ಓಕೆ, ಫಸ್ಟ್ ಲೆವೆಲ್ ಮುಗೀತು. ಇವಾಗ ಓಕೆ ಕೊಟ್ಟು ನೋಡೋಣ. ನೋಡಿ, ಓಕೆ ಕೊಡ್ತಾ ಇದ್ದೀನಿ. ಸೊ ಮೆನು ನೋಡಿ ಬಿಟ್ಬಿಟ್ಟಿದ್ದೀನಿ ನಾನು, ಹಾಗಾಗಿ ಇಲ್ಲಿ ಸಪ್ರೇಟರ್ಗೆ ಮೆನು SUP ಅಂತ ಕೊಡ್ತೀನಿ. ಇದಕ್ಕೂ ಕೊಡಲೇಬೇಕು, ಇಲ್ಲಾಂದರೆ ಎರರ್ ಬರುತ್ತೆ. SUP1 ಎಕ್ಸಿಟಿಗೆ ಬಿಟ್ಬಿಟ್ಟಿದ್ದೀನಿ. ನೋಡಿ, ಮೆನು ಎಕ್ಸಿಟ್. ನೋಡಿ, ರನ್ ಮಾಡೋಣ. ನೋಡಿ, ಫೈಲ್ ನ್ಯೂ ಓಪನ್ ಸೇವ್ ಆಸ್ ಪ್ರಿಂಟ್ ಎಕ್ಸಿಟ್. ಓಕೆ, ಕಾಣಿಸ್ತಾ ಇದೆಯಲ್ಲ. ಆಯಿತು, ನಮಗೆ ಇವಾಗ ಒಂದು ಲೆವೆಲ್ ಆಯಿತು. ಇವಾಗ ಎಡಿಟ್ಗೆ ಹೋಗೋಣ. ಸೊ ಇನ್ನೊಂದು ಮೆನು ಕ್ರಿಯೇಟ್ ಮಾಡೋಣ, ಟಾಪ್ ಲೆವೆಲ್ ಮೆನು. ಹಾಗಾಗಿ ಎಕ್ಸಿಟ್ ಹತ್ರ ಇಟ್ಕೊಂಡು ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಅಲ್ಲಿ ರೈಟ್ ಆರೋಕಿನ ಯೂಸ್ ಮಾಡಿಕೊಂಡು ಅದನ್ನು ಮೆನುನ ಮೇನ್ ಮೆನು ಮಾಡ್ಕೊತಾ ಇದ್ದೀನಿ. ಇದನ್ನು ಎಡಿಟ್ ಅಂತ ಕೊಡ್ತೀನಿ, ಎಡಿಟ್. ಸೊ ಮೆನು ಎಡಿಟ್. ನೆಕ್ಸ್ಟ್ ಕೊಡ್ತೀನಿ. ಮತ್ತೆ ಲೆಫ್ಟ್ ಆರೋಕಿ. ಇದರಲ್ಲಿ ಏನೇನು ಬೇಕಾಗುತ್ತೆ ನನಗೆ, ಕಟ್ ಕಾಪಿ ಪೇಸ್ಟ್ ಬೇಕಾಗುತ್ತೆ. ಕಟ್ ಮೆನು ಕಟ್ ಅಂತ ತಗೊತಾ ಇದ್ದೀನಿ. ನೆಕ್ಸ್ಟ್ ಕಾಪಿ ಮೆನು ಕಾಪಿ. ಓಕೆ, ಶಾರ್ಟ್ ಕಟ್ಸ್ ಕೊಡಲಿಲ್ಲ. ಕಟ್ಗೆ ಕಾಮನ್ Ctrl+X ತಗೊತೀವಿ ನಾವು. ನೆಕ್ಸ್ಟು ಕಾಪಿಗೆ Ctrl+C ತಗೊತೀವಿ. ನೆಕ್ಸ್ಟ್ ಕೊಡೋಣ, ಮತ್ತು ಪೇಸ್ಟ್ ಕೊಡೋಣ. ಪೇಸ್ಟ್ ಮೆನು ಪೇಸ್ಟ್ ನೇಮ್ನ ಕೊಡ್ತಾ ಇದ್ದೀನಿ. ಪೇಸ್ಟ್ಗೆ Ctrl+V ಯೂಸ್ ಮಾಡ್ತೀವಿ ಜನರಲ್ ಆಗಿ, ಅದನ್ನೇ ಕೊಡ್ತಾ ಇದ್ದೀನಿ. ಓಕೆ, ಮುಗೀತು. ಇಲ್ಲಿ ಒಂದು ನೆಕ್ಸ್ಟ್ ಹಾಕ್ಕೊಂಡು ಇಲ್ಲಿ ಸಪ್ರೇಟರ್ ಹಾಕ್ತಿದ್ದೀನಿ. ಹಾಗಾಗಿ ಇದು ಮೆನು ಸಪ್ರೇಟರ್ P2. ಓಕೆ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಇಲ್ಲಿ ತೊಗೊತಾ ಇದ್ದೀನಿ. ಇಲ್ಲಿ ಫಾಂಟ್ ಅಂತ ತೊಗೊತೀನಿ. ಮೆನು ಫಾಂಟ್. ಸೊ ಇದರಲ್ಲಿ ನನಗೆ ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್, ಥರ್ಡ್ ಲೆವೆಲ್ ಬೇಕಾಗತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಕೊಟ್ಟು ಇನ್ನೂ ಒಂದು ಕೊಡ್ತಾ ಇದ್ದೀನಿ. ನೋಡಿ, ಇದ್ರೊಳಗಡೆ ಬರೋ ಥರ ಮಾಡ್ತಾ ಇದ್ದೀನಿ ಇದನ್ನು. ಇಲ್ಲಿ ಬೋಲ್ಡ್, ಮೆನು ಬೋಲ್ಡ್. ಓಕೆ, ನೆಕ್ಸ್ಟ್ ಕೊಟ್ಟಾಗ ಅದು ಥರ್ಡ್ ಲೆವೆಲಲ್ಲೇ ಇರುತ್ತೆ. ನೆಕ್ಸ್ಟು ಇಟ್ಯಾಲಿಕ್, ಮೆನು ಇಟ್ಯಾಲಿಕ್. ನೇಮ್ ಮಸ್ಟ್ ಆ್ಯಂಡ್ ಶುಡ್ ಕೊಡಲೇಬೇಕು. ನೆಕ್ಸ್ಟ್ ಇನ್ಸರ್ಟ್, ಅಂಡರ್ಲೈನ್ ಕೊಡ್ತಾ ಇದ್ದೀನಿ. ನೇಮ್ ಬಂದು ಮೆನು ಅಂಡರ್ಲೈನ್. ಓಕೆ, ಮೂರನೇ ಲೆವೆಲ್ ಮುಗೀತು. ಸೊ ಲಾಸ್ಟ್ ಇನ್ನೊಂದು ಮಾಡೋಣ. ನೆಕ್ಸ್ಟ್ ಕೊಟ್ಟು ರೈಟ್ ಆರೋಕಿನ ಮಾಡಿಬಿಟ್ಟು ಇನ್ನೊಂದು ಮೆನು ಕೊಡ್ತಾ ಇದ್ದೀನಿ ನಾನು, ಹೆಲ್ಪ್ ಅಂತ ಹೇಳಿಬಿಟ್ಟು. ಸಾರಿ, ಇದು ಹೆಲ್ಪ್ 0 ಇರಬೇಕು, ಇಲ್ಲಿ ಬರಬೇಕು ನಂದು. ಹೆಲ್ಪ್
ಮೆನು ಹೆಲ್ಪ್. ಸೊ ಮುಗೀತು. ಓಕೆ ಮಾಡೋಣ ಇವಾಗ. ಸೊ ರನ್ ಮಾಡೋಣ. ನೋಡಿ ರನ್ ಮಾಡಿದಾಗ ಫೈಲಲ್ಲಿ ಸಪ್ರೇಟರ್ಸ್ ಬಂದಿದೆ. ನ್ಯೂ, ಓಪನ್, ಸೇವ್ ಆಸ್, ಪ್ರಿಂಟ್, ಎಕ್ಸಿಟ್, ಇಲ್ಲಿ ಸಪ್ರೇಟರ್ ಬಂತು. ಎಡಿಟಿಗೆ ನೋಡಿ ಎರಡಾದ್ಮೇಲೆ ಇಲ್ಲಿ ಫಾಂಟ್ಗೆ ಇನ್ನೊಂದು ಮೆನು, ಹಾಗೆ ಬೋಲ್ಡ್ ಕೊಟ್ಟಾಗ ಬೋಲ್ಡ್ಗೆ ಇನ್ನೊಂದಷ್ಟು. ಈ ಥರ 4 ಲೆವೆಲಲ್ಲಿ ನಾವೇನು ಮಾಡ್ಬೋದು, ನಾವು ಮೆನೂಸ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಕೋಡಿಂಗ್ ಇನ್ನು ಯಾವುದಕ್ಕೂ ಕೋಡಿಂಗ್ ಮಾಡಿಲ್ಲ, ಜಸ್ಟ್ ಫಾರ್ಮೇಷನ್ ಆಫ್ ಮೆನುನ ಯಾವ ಥರ ಫಾರ್ಮ್ ಮಾಡೋದು ವಿತ್ ನೋಡಿ ಶಾರ್ಟ್ಕಟ್ಸ್ನ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ಶಾರ್ಟ್ಕಟ್ನ ಕೊಟ್ಟಿದ್ದೀನಿ. ಸೊ ನಾನು ಆ್ಯಕ್ಟಿವೇಶನ್ ಯಾವ ಮಾಡ್ಕೊಂಡಿಲ್ಲ, ಹಾಗಾಗಿ ಜಸ್ಟ್ ಯಾವ ವರ್ಕ್ ಆಗೋದಿಲ್ಲ ನಮಗೆ. ಜಸ್ಟ್ ಮೆನು ಕ್ರಿಯೇಟ್ನ ನಾವು ಮಾಡಿದ್ದೀವಿ. ಓಕೆ. ಸೊ ನೆಕ್ಸ್ಟ್ ಚೆಕ್ ಮಾರ್ಕ್ ಬೇಕು ಅಂತಂದರೆ ನೋಡಿ ಮೆನು ಎಡಿಟರ್ಗೆ ಹೋಗೋಣ. ಅದಕ್ಕಾದ್ರೂ ಒಂದು ಚೆಕ್ ಮಾರ್ಕ್ ಬೇಕು ನಮಗೆ ಅಂತ ಅಂದರೆ ಟಿಕ್ ಆಗಿರಬೇಕು. ಕಟ್ಟಿಗೆ ಅಂದ್ಕೊಡಿ, ಕಾಪಿಗೆ, ಅದು ಬೋಲ್ಡ್ಗೆ ಅಂದ್ಕೊಳೋಣ ನಾವು. ಹಾಗಾಗಿ ಬೋಲ್ಡ್ ಹತ್ರ ಬಂದುಬಿಟ್ಟು ನಾವು ಇಲ್ಲಿ ಚೆಕ್ ಮಾರ್ಕ್ನ ಕೊಟ್ಟರೆ ನೋಡಿ ರನ್ ಮಾಡಿದಾಗ ನಮಗೆ ಅದು ಸೆಲೆಕ್ಟ್ ಆಗುತ್ತೆ. ನೋಡಿ ಎಡಿಟ್ ಫಾಂಟ್ ನೋಡಿ ಟಿಕ್ ಮಾರ್ಕ್ ಬಂದಿದೆ. ಸೊ ಅದು ಬೇಡ ಅಂತಂದರೆ ಪ್ರೋಗ್ರಾಮ್ ಹಾಕ್ಕೊಂಡ್ರೆ ಅದನ್ನು ತೆಗೆದು ಹಾಕ್ಕೋಬೋದು ನಾವು. ಅಂದರೆ ಡಿಸೆಲೆಕ್ಟ್ ಟು ಸೆಲೆಕ್ಟ್ ಮತ್ತು ವಿಸಿಬಲ್ ತೋರಿಸ್ತೀನಿ ನೋಡಿ ಅದನ್ನು. ಇವಾಗ ಫಾರ್ ಎಕ್ಸಾಂಪಲು ಸೇವ್ಗೆ ನಾನು ಎನೇಬಲ್ಡ್ ಮಾಡ್ತಾ ಇದ್ದೀನಿ, ತೆಗೆದು ಹಾಕ್ತಾ ಇದ್ದೀನಿ. ಸೇವ್ ಆ್ಯಸು ಸಹ ನಾನು ಏನು ಮಾಡ್ತಾ ಇದ್ದೀನಿ, ಎನೇಬಲ್ಡ್ನ ತೆಗೆದು ಹಾಕ್ತಾ ಇದ್ದೀನಿ ಇವೆರಡಕ್ಕೂ. ಸೊ ಅವೆರಡು ಏನಾಗಿರುತ್ತೆ ಇವಾಗ ಎನೇಬಲ್ಡ್ ಇರೋದು ಹೋಗ್ಬಿಟ್ಟು ಡಿಸೇಬಲ್ ಆಗಿಬಿಟ್ಟಿರುತ್ತೆ ನೋಡಿ. ಇವಾಗ ನಾವು ರನ್ ಮಾಡಿದಾಗ ಇವೆರಡಕ್ಕೂ ನ್ಯೂ ಹತ್ರ ಬರುತ್ತೆ ನೋಡಿ, ಇವೆರಡೂ ಡಿಸೆಲೆಕ್ಟ್ ಆಗೋಗಿದೆ. ಕ್ಲಿಕ್ಗೆ ಏನೂ ಆಗೋದಿಲ್ಲ. ಇದ್ರ ಮೇಲೆ ಕ್ಲಿಕ್ ಇವೆಂಟ್ ವರ್ಕ್ ಆಗ್ತಾ ಇದೆ ನೋಡಿ. ಓಪನ್ ಕೋಡಿಂಗ್ ಇಲ್ಲ ಆದರೂ ವರ್ಕ್ ಆಗ್ತದೆ, ಬಟ್ ಇಲ್ಲಿ ಏನು ನಮಗೆ ಕಾಣಿಸೋದೇ ಇಲ್ಲ. ಇದು ಎನೇಬಲ್ಡ್. ಸೊ ಹಾಗಾಗಿ ಪ್ರತಿ ಸರಿ ನಾವು ಇದೇನು ಮಾಡ್ಕೊಂಡಿರಬೇಕು, ನಮ್ಮ ಮೌಸ್ ಇವೆಂಟ್ಗೆ ಆ್ಯಕ್ಷನ್ ವರ್ಕ್ ಆಗಬೇಕು ಅಂದರೆ ಇವೆರಡು ಎನೇಬಲ್ಡ್ ಏನಾಗಿರಬೇಕು, ಟಿಕ್ ಮಾರ್ಕಲ್ಲೇ ಇರಬೇಕು ನಮಗೆ. ಓಕೆ. ಹಾಗಾಗಿ ವಿಸಿಬಲ್ ಎಲ್ಲನೂ ವಿಸಿಬಲ್ ಆಗಿದೆ. ಇವಾಗ ಫಾಂಟ್ ನಮಗೆ ಇದರಲ್ಲಿ ಕಟ್ ಕಾಣಿಸ್ಬಾರ್ದು ಅಂದ್ಕೊಳ್ಳಿ, ವಿಸಿಬಲ್ನ ತೆಗೆದಾಕ್ತಾ ಇದ್ದೀನಿ, ಕಟ್ಟು ಓಕೆ ಮಾಡ್ತಾ ಇದ್ದೀನಿ ನೋಡಿ. ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ರನ್ ಮಾಡಬೇಕಾದ್ರೆ ಕಟ್ ಇರಲ್ಲ ನಿಮಗೆ ನೋಡಿ, ಕಾಪಿ ಪೇಸ್ಟ್ ಮಾತ್ರ ಇರುತ್ತೆ. ಓಕೆ. ಯಾಕಪ್ಪ ಅಂದರೆ ನಾನು ವಿಸಿಬಲ್ ಇಲ್ಲಿ ಏನು ಮಾಡಿಬಿಟ್ಟಿದ್ದೀನಿ, ಟಿಕ್ ಮಾರ್ಕ್ನ ತೆಗೆದುಬಿಟ್ಟಿದ್ದೀನಿ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಹಾಕ್ಕೊಳ್ಳೇಬೇಕು. ಇಲ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ವಿಸಿಬಲ್ಲು ಮತ್ತು ಎನೇಬಲ್ಡ್ ಎರಡಕ್ಕೂ ಟಿಕ್ ಮಾರ್ಕ್ಸ್ ಇರಲೇಬೇಕು. ಓಕೆ. ದಿಸ್ ಈಸ್ ಆಪ್ಷನಲ್ಲಿ ನೀವು ಕಂಟ್ರೋಲ್ ಕೀಸ್ ಕೊಟ್ಟರೆ ಕೊಟ್ಕೋಬೋದು ಅದನ್ನು, ಶಾರ್ಟ್ಕಟ್ನ, ಇಲ್ಲ ಅಂದರೆ ಇಲ್ಲ. ಓಕೆನಾ. ನೋಡಿ ಓಕೆ ಅಂತ ಕೊಟ್ಟರೆ ಕ್ರಿಯೇಟ್ ಆಗುತ್ತೆ. ಕ್ಯಾನ್ಸಲ್ ಕೊಟ್ಟರೆ ಮಾಡಿರೋ ಏನು ಪ್ರೀವಿಯಸ್ ಮಾಡಿರ್ತೀವಿ ಅದು ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ಟೈಮಲ್ಲೇ ಕೊಟ್ಟರೆ ಏನಾಗುತ್ತೆ, ಅದು ನಮಗೆ ಎಲ್ಲ ಕಮಾಂಡ್ಸು ಹೊಟ್ಟೋಗ್ಬಿಡುತ್ತೆ. ಓಕೆ. ಇದು ನೆಗೋಸಿಯೇಷನ್ ಪೊಸಿಷನ್ ಹೇಳಿದ್ನಲ್ಲ, ನಾನು ಲೆಫ್ಟು ಮಿಡಲ್ಲು ನೋಡಿ. ಓಕೆ. ಮಿಡಲ್ ನೋಡಿ ರನ್ ಮಾಡಿದಾಗ ಮಿಡ್ಲಲ್ಲಿರುತ್ತೆ. ಓಕೆ. ಅಂದರೆ ಮೀನ್ಸ್ ಇದಕ್ಕೆ ಮಾತ್ರ ಎರಡರಲ್ಲಿ ನಾವು ತೊಗೋಬೋದು. ಎಷ್ಟು ನೆಗೋಷಿಯೇಷನ್ ಯಾವಾಗಲೂ ನನ್ನಲ್ಲೇ ಇರುತ್ತೆ. ಲೆಫ್ಟ್ ನೋಡಿ, ಲೆಫ್ಟು ರೈಟು ಮಿಡಲ್ ಯಾವ್ದಾದ್ರು ತೊಗೋಬೋದು ಪೊಸಿಷನ್. ನಮಗೆ ಬೈ ಡಿಫಾಲ್ಟ್ ನಾವು ನನ್ನೇ ಇಟ್ಕೊಂಡಿರ್ತೀವಿ, ಸಾಕಾಗುತ್ತೆ. ಓಕೆ. ದಿಸ್ ಈಸ್ ದ ಕ್ರಿಯೇಷನ್ ಆಫ್ ಮೆನೂಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಮೆನು ಎಡಿಟರ್ನ ಯೂಸ್ ಮಾಡಿಕೊಂಡು ನೋಡಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ಕೋಡಿಂಗ್ನ ಮಾಡಿಕೊಂಡು ಯಾವ ಥರ ನಾವು ಎಕ್ಸಿಕ್ಯೂಟ್ ಮಾಡೋದು. ತುಂಬ ಪ್ರೋಗ್ರಾಮ್ಸ್ ನಾವು ಮೆನು ಎಡಿಟರ್ಸ್ ಬಗ್ಗೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಷನಲ್ಲಿ ಎಕ್ಸಾಂಪಲ್ಸ್ನ ನೋಡೋಣ.